ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇರುವಂಥದ್ದು ರಾಮಲಲ್ಲಾ ವಿಗ್ರಹವನ್ನು ಪೂರ್ಣವಾಗಿ ಕಣ್ತುಂಬಿಕೊಳ್ಳಿಕ್ಕೆ. ಆ ಒಂದು ರಾಮಲಲ್ಲಾ ವಿಗ್ರಹವನ್ನು ಕೆತ್ತಿದಂತೂ ಮೈಸೂರಿನ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ತಾಯಿ ನಮ್ಮ ಜೊತೆಗಿದ್ದಾರೆ. ಅಮ್ಮ, ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇದೆ ರಾಮಲಲ್ಲಾ ನೋಡಬೇಕು ಅಂತ. ತಾವು ಸಹ ನಾನು ನೋಡಬೇಕು ಅಂತ ಇದ್ರಿ. ಹೇಗಿದೆ ಇವತ್ತು? ತುಂಬಾ ಖುಷಿ ಅನ್ನಿಸ್ತಾ ಇದೆ. ಹೇಳ್ಕೊಳ್ಳಾರದಷ್ಟು ಖುಷಿ ಅನ್ನಿಸ್ತಾ ಇದೆ ನನಗಂತೂ. ನೆನ್ನೆ ಎಲ್ಲ ತುಂಬಾ ನೆನ್ನೆಯಿಂದನೂ ಒಂದು ವಾರದಿಂದನೂ ನಮ್ಮ ಮನೇಲಿ ತುಂಬದಂಗಿದೆ. ಅದರಂಥ ಖುಷಿ ಬೇರೆ ಏನೂ ಇಲ್ಲ. ಯಾವ್ದಾದ್ರು ಒಂದು ಕುತೂಹಲ ಇದ್ದಾಗ ನಿದ್ದೆ ಬರೋದಿಲ್ವಂತೆ. ರಾತ್ರಿ ನಿದ್ದೆ ಮಾಡಿದ್ರೆ? ನಿದ್ದೆನೇ ಮಾಡಿಲ್ಲ. ಅರುಣ್ ಅವ್ರ ಜೊತೆ ಮಾತಾಡಿದ್ರಾ? ನೆನ್ನೆ ಮಾತಾಡಿದೆ. ರಾತ್ರಿ ಎಲ್ಲ ಅಲ್ಲಿ 10 ಗಂಟೆ ಮುಗಿಸಿ ಈಚೆಗೆ ಬಂದಾಗ ಅವನು ಗರ್ಭಗುಡಿಯಿಂದ ಬಂದು ಆವಾಗ 10:30 11 ಗಂಟೆಲಿ ಊಟ ಮಾಡಿದ್ದಾನೆ. ಮತ್ತು ಅಲ್ಲೂ ಎಲ್ಲ ಇನಾಗ್ರೇಷನ್ ಎಲ್ಲ ನಡಿಬೇಕಲ್ಲ ಸರ್. 2 ಕೋಟಿ ಜನ ಬರ್ತಾಯಿದ್ದಾರೆ ಎಲ್ಲ ಹೇಳ್ದ. ಅಯ್ಯೋ ತುಂಬ ಖುಷಿ ಅನ್ನಿಸ್ತದೆ ಕಣಪ್ಪ. ಇಲ್ಲೂ ನಡೀತಾ ಇದೆ. ಅತ್ತೆರೆಲ್ಲ ಇದ್ದಾರೆ, ಮಾವ ಅತ್ತೆ ಚಿಕ್ಕಪ್ಪತಿರು ಎಲ್ಲರೂ ಬಂದಿದ್ದಾರೆ. ತುಂಬಾ ಖುಷಿ ಹಂಚ್ಕೋತಿದ್ದಾರೆ ಅಂತೆಲ್ಲ ಹೇಳಿದೆ. ಅಮ್ಮ ನನಗೂ ನೋಡ್ಬೇಕನ್ನಿಸ್ತದೆ ಕಣಮ್ಮ. ಇಲ್ಲಿ ಪ್ರಶಾಂತ್ ಕುಮಾರ್ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈ ಕಡೆ ಅನ್ನಿಸ್ತದೆ. ಅವನು 6 ತಿಂಗಳಿಂದ ಯಾರೂ ನೋಡಿಲ್ವಲ್ಲ, ತುಂಬಾ ಖುಷಿ ಅನ್ನಿಸ್ತದೆ ಕಣಮ್ಮ. ನನಗೆ ಅಲ್ಲಿ ನೋಡಬೇಕಲ್ಲ, ಎಲ್ಲರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಕಣಮ್ಮ ಅಂತಾನೆ. ಪಾಪ ಅದಿರಲಿ, ಅಲ್ಲಿ ನೋಡಪ್ಪ ಫಸ್ಟು. ಆಯಿತು ಕಣಮ್ಮ, ಮುಗಿಸ್ಕೊಂಡು ಬರ್ತೀನಿ ಅಂತ. ಮೈಸೂರು ಮನೆಯಲ್ಲೂ ಸಹ ಹಬ್ಬದ ವಾತಾವರಣ ಇದೆ. ಏನೆಲ್ಲ ಮಾಡ್ತಾ ಇದ್ದಾರೆ ಅಮ್ಮ ಇಲ್ಲಿ? ಇಲ್ಲಿ ರಂಗೋಲಿ ಎಲ್ಲ ಹಾಕ್ತಿದ್ದಾರೆ. ಮತ್ತು ನಾವು ಅವ್ನು ಮಾಡಿದ್ದು ರಾಮನ ಇಡಬೇಕು, ಪೂಜೆ ಮಾಡಬೇಕು ಅನ್ನೋ ಕುತೂಹಲ ನಮಗೂ ಇದೆ. ಇಲ್ಲೂ ಪೂಜೆ ಆಗುತ್ತೆ. ಪೂಜೆ ಪ್ರಸಾದ ಎಲ್ಲ ಆಗುತ್ತೆ. ಅದೇ ಒಂದು ಕೊರಗಮ್ಮ ಶಂಕರಾಚಾರ್ಯರು ಮಾಡ್ಬೇಕಾದ್ರೆ ತಂದೆನ ಕಳ್ಕೊಂಡ್ರು, ಅದನ್ನ ನೋಡಬೇಕು ಅಂತಿತ್ತು. ಅದೊಂದೇ ನಮ್ಮ ಮನೆಯವ್ರನ್ನ ಕಳಿಸ್ಬಿಟ್ಟು ಆ ಕಡೆ ಕಳಿಸ್ಬಿಟ್ಟು ಈ ಕಡೆ ಇದಾಯ್ತಲ್ಲ, ಅದೊಂದೇ ನನಗೂ ಮಾತಾಡಿದ್ರೆ ಕಣ್ಣೀರು ತುಂಬ್ಕೊಳ್ಳೋದು ಅದೊಂದೇ ನಮ್ಮಿಬ್ಬರಿಗೂ. ಅಷ್ಟೇ ದುಃಖ ಕಣಮ್ಮ. ಇಡೀ ಪ್ರಪಂಚ ನೋಡುತ್ತೆ ನಮ್ಮ ಅಣ್ಣ ಇಲ್ಲ ಅಂತನೇನಕ್ಕೋಸ್ಕರ ನಾನು ಮಾತಾಡ್ತಿರಲಿಲ್ಲ. ರಾತ್ರಿ ಮಾತಾಡಿದೆ. ಅಯ್ಯೋ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಅಣ್ಣ ಇಲ್ಲ ಕಣಮ್ಮ. ಎಲ್ಲ ನೋಡ್ತಾ ಇದ್ದೆ ನಮ್ಮ ಅಣ್ಣ ಇರಬೇಕಾಗಿತ್ತು ಅಂತಾನೆ. ಅವನು ನಾನು ಅದೊಂದೇ ಕೊರಗು ನಮ್ಮಿಬ್ರಿಗೂ. ತಂದೆಯವರು ಅಷ್ಟೊಂದು ಅವ್ರಿಗೆ ಕಲಿಸ್ಕೊಟ್ಟು ದಾರೆ ಇರ್ದಿತ್ತಲ್ಲ. ದಾರೆ ಎರ್ದು ಕೊಟ್ಟಿದ್ರು ಮಾತ್ರ. ಹಿಂಗೆ ಮಾಡಪ್ಪ, ಈ ಥರ ಮಾಡೋ, ನೀನು ಹಿಂಗಿರ್ಬೇಕು ಕಣಯ್ಯ, ಹಂಗಿರ್ಬೇಕು ಅಂತ ಎಲ್ಲ ಹೇಳ್ಕೊಡ್ತಿದ್ರು ಅವನಿಗೆ. ಅಷ್ಟೇ ಅವನಿಗೆ ಕಂಡ್ರೆ ತುಂಬಾ ಇಷ್ಟ. ದೊಡ್ಡವನ ಕಂಡ್ರು ಇಷ್ಟ, ಚಿಕ್ಕವನ ಕಂಡ್ರು ಇಷ್ಟ. ನನ್ನ ಮಕ್ಕಳು ನನ್ನ ಕಲೆ ಉಳಿಸ್ಕೊಂಡು ಹೋಗ್ತಾರೆ, ತಾತಂದು ನಮ್ಮದೆಲ್ಲ ಅನ್ನೋ ಭಾವನೆ ಅವ್ರಿಗಿತ್ತು. ಈಗ ದೊಡ್ಡವರಂತೂ ಸರ್ಕಾರಿ ಕೆಲಸನೇ ಬಿಟ್ಬಿಟ್ಟು ನಾನು ಕಲೆ ಸೇವೆ ಮುಂದುವರಿಸ್ತೀನಿ ಅಂತಲ್ಲ. ಇಬ್ಬರೂ ನಮಗಿದೇ ಕೆಲಸ ಬೇಕು, ಗೌರ್ಮೆಂಟ್ ಕೆಲಸ ಬೇಡ, ನಮ್ಮ ತಾತನ ಕೆಲಸನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತಂದರು. ಈಗ ಬಂಧು ಬಳಗದವರೆಲ್ಲ ಬಂದಿದ್ದಾರೆ ಅಮ್ಮ. ಒಂದು ರೀತಿ ದೀಪಾವಳಿ ಇದೆ. ಎರಡು ಸಲ ದೀಪಾವಳಿ ನಿಮ್ಮ ಮನೇಲಿ? ನಮ್ಮ ಮನೇಲಿ 2 ಸಲ ದೀಪಾವಳಿ ನಡೀತಾ ಇದೆ. ಮತ್ತು ಅವರ ಕುಟುಂಬದವ್ರಿಗೆಲ್ಲ ದೇವರು ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. 7 ತಲೆಮಾರು. ತುಂಬಾ ಖುಷಿ ಅನ್ನಿಸ್ತಾ ಇದೆ. ಈಗ ಇವ್ರು ಹೇಳಿದ್ರು ನಿಮ್ಮ ಮೊಮ್ಮಗ ಸಹ ರೆಡಿ ಆಗಿದ್ದಾರಂತೆ ಕಲಾ ಸೇವೆಗೆ, ಸಾಕಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರಂತೆ. ತುಂಬಾ ಬಂದು ದೇವ್ರ ಮನೇಲೆ ಬಂದು ಕೂತ್ಬಿಟ್ಟಿರ್ತಾನೆ. ವೇದಾಂತ್ ಸೊ ಅವರು ಈಗ ಕೆತ್ತನೆ ಕೆಲಸಕ್ಕೆ ರೆಡಿ ಆಗಿದೆ. ದೇವ್ರ ವಿದ್ಯಾಭ್ಯಾಸ ಕೆತ್ತನೆ ಎಲ್ಲ ಬರಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ತಾವು ಅರುಣ್ ಯೋಗಿರಾಜ್ಗೆ ಒಂದ್ಸಲ ಇದ್ದಾಗ ಧೂಳಪ್ಪ ಬೇಡ, ಯಾಕೆ ಸುಮ್ಮನೆ ಕೆಲಸ ಮಾಡು ಅಂತ ಹೇಳಿದ್ರಂತೆ ಒಂದ್ಸಲ ನಮ್ಮ ಅರುಣ್ಗೆ. ನಾನು ಅದೇ ಅಂತಿದ್ದೆ, ಯಾರು ಒಂದು ಗೌರ್ಮೆಂಟ್ ಜಾಬ್ಗೆ ಹೋಗ್ರಪ್ಪ ಬೇಡ ಅಂದ. ಇಲ್ಲಮ್ಮ, ನಾನು ಇದೇ ಕೆಲಸ ಮಾಡಬೇಕು, ನೀವು ಸುಮ್ಮನೆ ಇದ್ಬಿಡಿ ಅಮ್ಮ ಅಂತ. ಮತ್ತು ಆ ಕಲ್ಲು ಅರುಣ್ ಅವರ ಮಾತು ಕೇಳ್ತಂತೆ. ಅರುಣ್ ಅವರು ಅದು ಹೇಳ್ತಾರೆ, ನಾನೇನು ಮಾಡೋದಿಲ್ಲ, ಅವರೇ ಅದನ್ನ ಮಾಡಿಸ್ಕೋತಾರೆ ಅಂತ. ಅವ್ನಿಗೆ ಅದು ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಕೂತ್ಬಿಟ್ರೆ ಅವನೂ ಅಷ್ಟೇ, ಮನ್ಸು ಕೊಟ್ಟು ಕೂತ್ಬಿಟ್ರೆ ಎದ್ದೇಳಲ್ಲ. ಆ ಫುಲ್ ಮುಗಿಸೋರ್ಗೂ ಎದ್ದೇಳಲ್ಲ. ಆ ಥರ ಭಾವನೆ ಅವನಿಗೆ. ಮತ್ತು ಅಪ್ಪ ಹೇಳಿದ್ರಂತೆ, ನೋಡಪ್ಪ ನೀನು ಇಲ್ಲಿ ಮಾರ್ಕೆಟಿಂಗ್ ಮಾಡಬಾರ್ದು, ನೀನೇ ಖುದ್ದು ಕೆಲಸ ಮಾಡಬೇಕು, ತಂದು ಮಾರೋದೆಲ್ಲ ಮಾಡಬೇಡ, ನೀನೇ ಅವರು ಎಷ್ಟು ಉಳಿ ಹೊಡಿತಾರೆ ಜಾಸ್ತಿ ಉಳಿ ಹೊಡಿಬೇಕು ಅಂತ. ಅದನ್ನೇ ಅದು ಹೇಳ್ಕೊಟ್ಟಿರೋದು ಮಕ್ಕಳಿಗೆ. ಕೆಲವರು ಬೇರೆಯವ್ರು ಮಾಡಿರೋದು ತಂದು ಮಾರೋದು ಎಲ್ಲ ಮಾಡ್ತಾರೆ. ನೀನು ಆಗೋ ಥರ ಮಾಡಬೇಡ ಕಣಯ್ಯ, ನೀನೇ ಸ್ವತಃ ಮಾಡಿ, ನೀನೇ ಎಷ್ಟು ಇದಾಗುತ್ತೆ ನೀನೇ ಕೂತು ಮಾಡಬೇಕು. ಅವರನ್ನು ಬೆಳಗ್ಗೆ 6 ಗಂಟೆಗೆ ಕೂತ್ರೆ 9 ಗಂಟೆಗೆಲ್ಲ ಒಂದು ವಿಗ್ರಹ ಇಳಿಸ್ತಿದ್ರು ಅವರು, ಅವ್ರ ತಂದೆಯವರು ಎಲ್ಲರೂ. ಇವ್ರಿಗೂ ಅಲ್ಲೇ ಹೇಳ್ಕೊಟ್ಟಿದ್ದಾರೆ. ಆ ಶಿಸ್ತು ಎಷ್ಟು ಶಿಸ್ತಾಗಿದ್ರು ಮತ್ತು ಎಷ್ಟು ಆ ಕೆಲಸದ ವಿಚಾರವಾಗಿ ಹೇಗಿದ್ರು ನಿಮ್ಮ ಪತಿಯವರು? ಅಯ್ಯೋ, ಉಳಿ ಸುತ್ತಿಗೆ ಮಡಿ ಕೊಟ್ಬಿಟ್ರೆ ಕಲ್ಲೇ ಹಳ್ಳಾಡಬೇಕು ಆ ಥರ ಮಾಡ್ತಿದ್ರು. ಸಾಕಷ್ಟು ಅಯ್ಯೋ, ಏನು ಈ ಥರ ಹಿಂಗೆ ಮಾಡ್ಬೇಕಣಯ್ಯ, ಕಲ್ಲೇ ನಮ್ಮ ಜೊತೆಲಿ ಮಾತಾಡೋಂಗಿರಬೇಕು ಅಂತ ಹೇಳ್ಕೊಡ್ತಿದ್ರು. ಇಡೀ ದೇಶವೇ ನೋಡ್ತಾ ಇದೆ ಅರುಣ್ ಯೋಗಿರಾಜ್ ಅವ್ರ ಕಡೆಗೆ. ಎಷ್ಟು ಖುಷಿ ಇದೆ, ಎಷ್ಟು ಹೆಮ್ಮೆ ಇದೆ. ಅಯ್ಯೋ, ತುಂಬಾ ಖುಷಿ ಅನ್ನಿಸ್ತಾ ಇದೆ.
ಇಡೀ ನಮ್ಮ ಪ್ರಪಂಚನೇ, ಇಡೀ ನಮ್ಮ ಮನೆ ಕಡೆ ಇವ್ರು ಇದೇ ಸಣ್ಣ ಅಯೋಧ್ಯೆ ಆಗಿದೆ. ಕಲ್ಲೂ ಸಿಕ್ಕಿದೆ, ಮತ್ತು ಇಲ್ಲಿ ಶಿಲ್ಪಿ, ಅದರಿಂದ ಇದು ನಮ್ಮನೇನೂ ಅಯೋಧ್ಯೆ ಆಗಿದೆ. ರಾಜ ಮಹಾರಾಜರ ಊರು, ಕಲೆಗಳ ಬೀಡು, ಅದನ್ನು ಮತ್ತೆ ಸಾಬೀತು ಮಾಡಿದ್ದಾರೆ ಅರುಣ್. ಹೌದು, ಇದು ಕಲೆಗಳ ಬೀಡು ಮೈಸೂರು, ಮತ್ತು ಅದನ್ನು ಸಾಧಿಸ್ಕೊಂಡು ಬಂದಿದ್ದಾರೆ. ತಲಾಂತರಿಗೂ ಇದು ಕಲೆ ಉಳಿಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗ ತಮಗೂ ಸಹ ರಾಮಲಲ್ಲನ ಕಣ್ ತುಂಬಿಕೊಳ್ಬೇಕು ಅಂತ ಆಸೆ ಇದೆ. ಅರುಣ್ ಯೋಗಿರಾಜ್ ಅವರೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ಯಾವಾಗ ಏನು ಮುಹೂರ್ತ ಏನಾಗಿದೆ? ಬಂದಮೇಲೆ ಅವ್ನು ಕರ್ಕೊಂಡು ಹೋಗ್ತಾನೆ. ಎಲ್ಲರೂ ಹೋಗ್ಬೇಕು. ಯಾರು ಬರ್ತಾರೋ ಕರ್ಕೊಂಡು ಹೋಗ್ಬೇಕು. ಎಲ್ರೂ ಎಲ್ಲ ಇಡೀ ಕುಟುಂಬನೇ ನಾವು ಕರ್ಕೊಂಡು ಹೋಗ್ಬೇಕು. ಅರುಣ್ ಯೋಗಿರಾಜ್ ಅವ್ರ ಜೊತೆ ಹೋಗುವಂಥದ್ದು. ಅರುಣ್ ಯೋಗಿರಾಜ್ ಜೊತೆನೇ ಹೋಗ್ಬೇಕು. ಸರಿ ಅಮ್ಮ, ಒಳ್ಳೇದಾಗಲಿ. ಧನ್ಯವಾದಗಳು. ಇದು ಅರುಣ್ ಯೋಗಿರಾಜ್ ಅವರ ತಾಯಿಯ ಮಾತು. ಅಂದರೆ ಇಡೀ ದೇಶವೇ, ಇಡೀ ವಿಶ್ವವೇ ಹೆಮ್ಮೆ ಪಡುವಂಥ ಕೆಲಸವನ್ನು ಅರುಣ್ ಯೋಗಿರಾಜ್ ಮಾಡಿದ್ದಾರೆ. ನಮಗೆ ಖಂಡಿತವಾಗಿಯೂ ಖುಷಿ ಇದೆ. ಹಾಗಾಗಿ ಈ ಒಂದು ಕ್ಷಣವನ್ನು ನಾವೆಲ್ಲರೂ ಸಹ ಹಬ್ಬದ ರೀತಿ ಆಚರಿಸ್ತಾ ಇದ್ದೇವೆ ಅನ್ನೋದು ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.